ಆತ್ಮೀಯ ವಿದ್ಯಾರ್ಥಿಗಳೇ, ಈ ಡೆರಿವೇಷನ್ಸ್ ಅನ್ನ ಈಗಾಗಲೇ ನಿಮಗೆ 4-5 ಪಾಠಗಳಲ್ಲಿ ಬೇರೆ ಬೇರೆ ಚಾಪ್ಟರ್ ಅನ್ನ ಮಾಡ್ಕೊಟ್ಟಿದ್ದೀವಿ. ಎಕ್ಸಾಮ್ಗೆ ಎಷ್ಟು ಬರೀಬೇಕು ಅಂದ್ರೆ ಒಂದೊಂದು ಸರಿ ನಾವು ಒಂದೊಂದು ತರ ನೋಟ್ಸ್ ಅನ್ನ ಕೊಟ್ಟಿರ್ತೀವಿ. ಬಟ್ ಫೈನಲಿ ನೀವು ಅಕಾರ್ಡಿಂಗ್ ಟು ದ ಸ್ಕೀಮ್ ನೀವು ಮಾರ್ಕ್ಸ್ ಕಳ್ಕೊಳ್ಬಾರ್ದು. ನಿಮಗೆ ಫುಲ್ ಮಾರ್ಕ್ಸ್ ಸಿಗಬೇಕು, ತುಂಬಾ ಲೆಂದಿ ಆಗಬಾರ್ದು. ಈಗ ಒಂದು ಪ್ರಾಬ್ಲಮ್ ಅದೇ, ನಿಮಗೆ ತುಂಬಾ ಶಾರ್ಟ್ ಆಗಿರ್ಬೇಕು ಅಂತಿದೆ. ಎಷ್ಟು ಶಾರ್ಟ್ ಆಗಬೇಕು, ಯಾವ ರೀತಿ ಬರೀಬೇಕು. ಸೊ ಇವತ್ತು ನಾವೇನ್ ಮಾಡುವ ಕೇಳಿದ್ರೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡೋಣ. ಅದರಲ್ಲಿ ಡಿಸ್ಕಸ್ ಅನ್ನೋದಕ್ಕಿಂತ ನಿಮಗೆ ಡೆರಿವೇಷನ್ ಪಾರ್ಟ್ ಅನ್ನ ಎಷ್ಟು ಬರೀಬೇಕು ಓಕೆ. ಅಲ್ಲಿ ಬರುವಂತ ಕ್ವಶನ್ಸ್ ಮತ್ತೆ ಅದಕ್ಕೆ ಎಷ್ಟು ಬರೀಬೇಕು. ಈಗ ಒಂದು ಮೇನ್ ಕ್ವಶನ್, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಂಟೆನ್ಸಿಟಿ ಬರ್ಬೋದು, ಬರ್ದೇ ಇರಬಹುದು. ವರ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎನಿ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಎ ಸರ್ಕ್ಯುಲರ್ ಕರೆಂಟ್ ಲೂಪ್. ಸೊ ಅಬ್ಸರ್ವ್ ಮಾಡಿ, ಸರ್ಕ್ಯುಲರ್ ಕರೆಂಟ್ ಲೂಪ್, ಮ್ಯಾಗ್ನೆಟಿಕ್ ಫೀಲ್ಡ್, ಈ ವರ್ಡ್ಸ್ ಗಳು ಬಂತಂದ್ರೆ ಇದೇ ಕ್ವಶನ್. ಸೊ ಡೈಗ್ರಾಮ್ ಅನ್ನ ಕರೆಕ್ಟ್ ಆಗಿ ಹಾಕೋಬೇಕು ನಾವು. ಇಲ್ಲಿ ಮಾರ್ಕ್ಸ್ ಕಟ್ ಮಾಡುವಂತ ಚಾನ್ಸಸ್ ಏನು ಅಂದ್ರೆ, ನೀವು ಕರೆಂಟ್ ಅನ್ನ ಈ ಒಂದು ಸರ್ಕ್ಯುಲರ್ ಲೂಪ್ ಅಲ್ಲಿ ತೋರಿಸದೇ ಇದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಹಾಗೇನೆ ಇಲ್ಲಿ ಒಂದು ಸಣ್ಣ ಎಲಿಮೆಂಟ್ ಅನ್ನ ತಗೋತೀವಿ ನಾವು, ಅದನ್ನ ಡಿ ಎಲ್ ಅಂತ ಕರಿತೀವಿ. ಮುಂದೆ ಇದೆಲ್ಲ ಅರ್ಥ ಆಗುತ್ತೆ ನಿಮಗೆ ಯಾಕೆ ಬಂತ ಹೇಳಿ. ಬಟ್ ಡೈಗ್ರಾಮ್ ಹಾಕುವಾಗ ಇಷ್ಟನ್ನು ಹಾಕ್ತೀವಿ. ಇಲ್ಲಿ ಎರಡು ಪಾಸಿಬಿಲಿಟಿ ಇದೆ. ನಾವು ಒಂದು ಈ ಆಂಗಲ್ ಅನ್ನ, ಇಲ್ಲಿ ಆಂಗಲ್ ಅನ್ನ ತಗೊಂಡು ಮಾಡಬಹುದು, ಬಟ್ ಇಲ್ಲಿ ಆಂಗಲ್ ಅನ್ನು ತಗೊಂಡು ಮಾಡಬಹುದು. ನಾನು ಸ್ವಲ್ಪ ಇದನ್ನೇ ತಗೊಂಡೆ, ಯಾಕಂದ್ರೆ ಸ್ವಲ್ಪ ಈಸಿ ಆಗುತ್ತೆ ಅನ್ನೋದಕ್ಕಿಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ಆಂಗಲ್ ಅಲ್ಫಾ ತಗೊಂಡ್ರೆ ಈ ಆಂಗಲ್ ಅಲ್ಫಾ ಆಗುತ್ತೆ. ಹಾಗಾಗಿ ಈ ಡಿ ಬಿ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಪಿ ಅನ್ನುವಂಥದ್ದು. ಇದನ್ನ ರಿಸಾಲ್ವ್ ಮಾಡ್ತೀವಿ ಕಾಂಪೋನೆಂಟ್ಗಳಾಗಿ. ಸೊ ಯಾವುದು ಆಂಗಲ್ಗೆ ಟಚ್ ಆಗಿದೆಯೋ ಆ ಕಾಂಪೊನೆಂಟ್ ಡಿ ಬಿ ಕಾಸ್ ಅಲ್ಫಾ, ಯಾವುದು ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೋ ಅದು ಡಿ ಬಿ ಸೈನ್ ಅಲ್ಫಾ ಆಗುತ್ತೆ. ಇಷ್ಟು ಗೊತ್ತಿದೆ ನಮಗೆ. ಈ ಡಯಾಗ್ರಾಮ್ ಅಲ್ಲಿ ನಾವು ಎಕ್ಸ್ ಅನ್ನೋದು ಪಿ ಇಂದ ಇದರ ಸೆಂಟರ್ ಆಫ್ ದ ಲೂಪ್ ಇರುವ ಡಿಸ್ಟೆನ್ಸ್, ಲೂಪಿನ ರೇಡಿಯಸ್ ಕ್ಯಾಪಿಟಲ್ ಆರ್, ಮತ್ತೆ ಈ ಎಲಿಮೆಂಟ್ ಅನ್ನ ಸೆಲೆಕ್ಟ್ ಮಾಡಿದೀವಲ್ಲ ನಾವು ಈ ಲೂಪ್ ಮೇಲೆ, ಅದು ಪಿ ಪಾಯಿಂಟ್ಗೆ ಆರ್ ಡಿಸ್ಟೆನ್ಸ್. ಡಯಾಗ್ರಾಮ್ ಅಲ್ಲಿ ಕ್ಲೀನ್ ಆಗಿ ಇರಬೇಕು. ಓಕೆ. ಸಂಬಂಧಪಟ್ಟಂತೆ ಬರೆಯೋದು, ಕನ್ಸಿಡರ್ ಎ ಸರ್ಕ್ಯುಲರ್ ಕಾಯಿಲ್ ಆಫ್ ರೇಡಿಯಸ್ ಆರ್ ಕ್ಯಾರಿಂಗ್ ಎ ಕರೆಂಟ್ ಐ. ಓಕೆ. Let P be a point on the axis, a distance x from center of the loop. Okay, ಇದನ್ನು ಬರ್ತೀವಿ ನಾವು. Magnetic field dB due to small element dl. ಇಲ್ಲ ಸಣ್ಣ dl ಮಾರ್ಕ್ ಮಾಡಿರ್ತೀವಿ. At P is given by Bayes-Savart law. Okay. ಲಾ ಅನ್ನ ಡೈರೆಕ್ಟ್ ಯೂಸ್ ಮಾಡ್ತೀವಿ ನಾವು. dB is equal to mu naught upon 4 pi I dl sin theta by r square. ಓಕೆ. ಇಲ್ಲಿ ಟೀಟಾ ಅನ್ನೋದು ಒಂದು ನಿಮಿಷ ನೋಡಿ. ಈ ಟೀಟಾ ಯಾವುದು ಗೊತ್ತಾ? ಈ ವೈರ್, ಈ ಲೈನ್ ಇದೆಯಲ್ಲ, ಮತ್ತೆ ಈ ಸರ್ಕಲ್, ಒಂದು ಸರ್ಕಲ್ ಮೇಲೆ ಅದು ಈ ರೀತಿ ಪರ್ಪೆಂಡಿಕ್ಯುಲರ್, ಈ ಆಂಗಲ್. ಸೊ ದಿಸ್ ಆಂಗಲ್ ಇಸ್ 90 ಡಿಗ್ರಿ ಅನ್ನುವಂಥದ್ದು. ಹಾಗಾಗಿ 90 ಡಿಗ್ರಿ ಆದರೆ ಸೈನ್ ಥೀಟಾ 1 ಆಗುತ್ತೆ ಎಕ್ಸ್ಪ್ರೆಷನ್ ನಲ್ಲಿ. ದೇರ್ಫೋರ್ ಆರ್ ಸ್ಕ್ವೇರ್ ಅನ್ನುವಂಥದ್ದು, ಸೊ ಆ ಒಂದು ಡಿಸ್ಟೆನ್ಸ್ ಬೇಕಲ್ಲ, ಪೈಥಾಗೊರಸ್ ಥಿಯರಮ್ ಯೂಸ್ ಮಾಡಿದ್ರೆ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್. ದೇರ್ಫೋರ್ ಡಿ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಅಪಾನ್ 4 ಪೈ ಐ ಡಿ ಎಲ್. ಇಲ್ಲಿ ಆರ್ ಸ್ಕ್ವೇರ್ ಬದಲು ನಾವು ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅನ್ನು ಯೂಸ್ ಮಾಡಿ. ನಾನು ಬರೀಲಿಕ್ಕೆ ಎಷ್ಟು ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಡೆರಿವೇಷನ್ ಕಲಿಸುವಾಗ ನಾನು ಇನ್ನೂ ಹೆಚ್ಚಿಗೆ ಹೇಳ್ಬೋದು, ಆದರೆ ನೀವು ಎಕ್ಸಾಮಿಗೆ ಇಷ್ಟನ್ನ ಬರೆದ್ರೆ ಸಾಕು ಅನ್ನೋದಕ್ಕಾಗಿ ನಾನು ಅಲ್ಲೆಲ್ಲ ಅದನ್ನೆಲ್ಲ ಕಥೆಯನ್ನ ಹೇಳ್ತಾ ಇದ್ದೀನಿ. ಸೊ ಇಷ್ಟನ್ನ ಬರಿತಾ ಹೋಗ್ಬೇಕು. ನೆಕ್ಸ್ಟ್ ದ ಡೈರೆಕ್ಷನ್ ಆಫ್ ಡಿ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ಆರ್ ಎಟ್ ಪಿ ಅಂತ ಹೇಳಿ. ನೆಕ್ಸ್ಟ್ ವಿಚ್ ಕ್ಯಾನ್ ಬಿ ರಿಸಾಲ್ವ್ಡ್ ಇನ್ ಟು ಟೂ ಕಂಪೋನೆಂಟ್ಸ್, ಡಿ ಬಿ ಕಾಸ್ ಅಲ್ಫಾ ಅಂಡ್ ಡಿ ಬಿ ಸೈನ್ ಅಲ್ಫಾ. ಫಾರ್ ಎವ್ರಿ ಎಲಿಮೆಂಟ್ ಡಿ ಎಲ್ ದೇರ್ ಎಕ್ಸಿಸ್ಟ್ ಅನ್ ಎಲಿಮೆಂಟ್ ಡಿ ಎಲ್ ಡ್ಯಾಶ್ ಅಪೋಸಿಟ್ ಟು ಇಟ್. ಓಕೆ. Hence sum of the components dB cos alpha resulting 0. ಯಾಕಂದ್ರೆ ಅದು ಪರ್ಪೆಂಡಿಕ್ಯುಲರ್ ಇದೆ, ಒಂದಕ್ಕೊಂದು ಅಪೋಸಿಟ್ ಇದೆ, 0 ಆಗುತ್ತೆ. ಬಟ್ dB sin alpha add up due to all components. Total magnetic field is given by E is equal to sigma dB sin alpha. ಓಕೆ. ಅಂದ್ರೆ ಇದನ್ನು ಸಮೇಷನ್ ಮಾಡಿದ್ರೆ ಎಲ್ಲ ಎಲಿಮೆಂಟ್ಗಳನ್ನು ಕೂಡಿಸಿದ್ರೆ ನಮಗೆ ಸಿಗುತ್ತೆ. ಬಟ್ sin alpha is equal to r by r. r ಸ್ಕ್ವೇರ್ ಅಂದ್ರೆ r ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಇತ್ತು, r ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ದಿಸ್ ಒನ್. Substituting these values will get like this way expression. ಈ ಸಮೇಷನ್ ಡಿ ಎಲ್ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಸಿಗ್ಮಾ ಡಿ ಎಲ್ ಅನ್ನೋದು 2 pi r ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. therefore b is equal to this one. ಮುಗೀತು ಎಕ್ಸ್ಪ್ರೆಷನ್. ಅವ್ರು ಕೇಳಿರೋದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡೋಕ್ಕೆ. ಸೊ ಅಲ್ಲಿಗೆ ಅದು ಕಂಪ್ಲೀಟ್ ಆಗುತ್ತೆ. ಓಕೆ. obtain the expression for the force between two straight long parallel conductors carrying current, hence define ampere. ಇದು ಕೂಡ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ಇದನ್ನ ಏನ್ ಮಾಡಬೇಕು ನೋಡಿ. ಕನ್ಸಿಡರ್ ಟೂ ಇನ್ಫೈನೈಟ್ಲಿ ಲಾಂಗ್ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಐ ಅಲ್ಫಾ, ಐ ಎ ಅಂಡ್ ಐ ಬಿ. ಕರೆಂಟ್ ಅನ್ನ ಐ ಎ ಮತ್ತು ಐ ಬಿ ಅಂತ ತಗೊಳ್ಳೋಣ. I1 I2 ತಗೋಬಹುದು ಇನ್ ದ ಸೇಮ್ ಡೈರೆಕ್ಷನ್. ಓಕೆ, ಲೈಕ್ ದಿಸ್ ವೇ. ಡಯಾಗ್ರಾಮ್ ನೋಡಿ, ಇದು ಒಂದು ಕಂಡಕ್ಟರ್. ಆ ಕಂಡಕ್ಟರ್ಗೆ ನಾವು ಎ ಅಂತ ಹೆಸರಿಟ್ಕೊಳ್ಳೋಣ. ಇನ್ನೊಂದು ಕಂಡಕ್ಟರ್ ಅದು ಬಿ ಅನ್ಕೊಳ್ಳೋಣ. ಎರಡರ ಮಧ್ಯೆ ಸಪರೇಷನ್ ಡಿ ಇದೆ. ನಾವು ನಮ್ಮ ಕನ್ಸಿಡರೇಷನ್ಗೆ ಅದರ ಲೆಂತ್ ಅನ್ನ ಎಲ್ಲಿ ತಗೋತೀವಿ, ಇಟ್ಲಿ ಲಾಂಗ್ ಇರ್ಬೋದು, ನಮ್ಮ ಲೆಕ್ಕಕ್ಕೆ ಇಷ್ಟುದ್ದ ನಾವು ಲೆಂತ್ ಅನ್ನು ತಗೊಂಡಿದೀವಿ ಅಂತ ತೋರಿಸ್ಬೇಕು ಎಲ್ಲ ಅಂತ. ನೆಕ್ಸ್ಟ್ ಏನಾಗುತ್ತೆ ಕೇಳಿದ್ರೆ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಒಂದು ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇರುತ್ತೆ. ಸೊ ಎಫ್ ಎ ಬಿ ಅನ್ನೋದು ಫೋರ್ಸ್ ಆಕ್ಟಿಂಗ್ ಆನ್ ಕಂಡಕ್ಟರ್ ಎ ಡ್ಯೂ ಟು ಕಂಡಕ್ಟರ್ ಬಿ. ಎಫ್ ಬಿ ಅಂದ್ರೆ ಸೇಮ್ ಫೋರ್ಸ್ ಆನ್ ಎ ಕಂಡಕ್ಟರ್ ಬಿ ಡ್ಯೂ ಟು ಎ ಅಂತ ಹೇಳಿ. ಸೊ ಈ ಡಯಾಗ್ರಾಮ್ ಅಲ್ಲಿ ಇಷ್ಟು ವಿಷಯಗಳನ್ನ ಕ್ಲೀನ್ ಆಗಿ ನಾವು ಹೇಳಿದ್ಮೇಲೆ
ಮುಂದೆ ನಾವು ಅದನ್ನ ಬರಿತಾ ಹೋಗ್ಬೋದು. Let the distance between two conductors be d, small d. The magnetic field at the location of B produced by the conductor A is mu naught Ia 2 phi d. ಈ ಒಂದು ಜಾಗದಲ್ಲಿ ಪ್ರೊಡ್ಯೂಸ್ಡ್ ಬೈ ಕಂಡಕ್ಟರ್ ಎ. ಓಕೆ, ಇದನ್ನು ಅರ್ಥ ಮಾಡುವಾಗ ನಾನು ಪಾಠ ಮಾಡುವಾಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ಜಸ್ಟ್ ಏನೇನು ಬರೀಬೇಕು ಅದನ್ನು ಹೇಳ್ತಾ ಹೋಗ್ತೇನೆ. ನೆಕ್ಸ್ಟ್, ದ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಸೆಗ್ಮೆಂಟ್ ಎಲ್ ಆಫ್ ದ ಕಂಡಕ್ಟರ್ ಬಿ ಡ್ಯೂ ಟು ಎ ಇಸ್, ಫೋರ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಫ್ ಬಿ ಎ ಇಸ್ ಈಕ್ವಲ್ ಟು ಬಿ ಎ ಐ ಬಿ ಎಲ್ ಸೈನ್ 90 ಡಿಗ್ರಿ. ಇದು ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಆಗಿರುವಂತ ಡೆರಿವೇಶನ್. ಸೊ 90 ಡಿಗ್ರಿ ಅಂದ್ರೆ ಸೈನ್ 90 ಅಂದ್ರೆ 1 ಆಗುತ್ತೆ. ಸೊ ಎಫ್ ಬಿ ಎ ಇಸ್ ಈಕ್ವಲ್ ಟು ಬಿ ಎ ಐ ಬಿ ಎಲ್ ಐ. ಯೂಸಿಂಗ್ ಇಕ್ವೇಶನ್ 1, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ mu naught Ia IB L divided by D ಆಗುತ್ತೆ. This force FBA is towards conductor A. Okay. Similarly, we can find the magnetic force FAB on a segment L of the conductor A due to B. Similarly, ಹಾಕ್ರೆ ಸಾಕು, ಮತ್ತೆ ನೀವು ಅದನ್ನೆಲ್ಲ ಮಾಡಬೇಕಾಗಿಲ್ಲ. So that is FAB is equal to like this. Okay. So the force FAB is equal in magnitude to FBA and directed towards B. ಅದರ ಡೈರೆಕ್ಷನ್ ಅಪೋಸಿಟ್ ಇದೆ. ಸೊ ಹಾಗಾಗಿ ನಾವೇನು ಹೇಳ್ಬೋದು, ಎಫ್ ಬಿ ಎ ಇಸ್ ಈಕ್ವಲ್ ಟು ಮೈನಸ್ ಎಫ್ ಎ ಬಿ. ದೇ ಆರ್ ಅಟ್ರಾಕ್ಟಿಂಗ್ ಈಚ್ ಅದರ್ ಅಂತ ಹೇಳಿ. ಇದಾದ್ಮೇಲೆ ನಾವು ಡೆಫಿನೇಷನ್ ಆಫ್ ಆಂಪಿಯರ್ ಅನ್ನು ಹೇಳ್ಬೇಕಾಗುತ್ತೆ. ಸೊ ಆ ಒಂದು ಎಕ್ಸ್ಪ್ರೆಷನ್ ನೋಡಿದ್ರೆ ನೆನಪಾಗುತ್ತೆ. ಒನ್ ಆಂಪಿಯರ್ ಇಸ್ ದಟ್ ಸ್ಟಡಿ ಕರೆಂಟ್ ವಿಚ್ ವೆನ್ ಕಂಟೈನ್ಡ್ ಇನ್ ಈಚ್ ಆಫ್ ದ ಟೂ ವೆರಿ ಲಾಂಗ್ ಸ್ಟ್ರೇಟ್ ಪ್ಯಾರಲ್ ಕಂಡಕ್ಟರ್ಸ್ ಆಫ್ ನೆಗ್ಲಿಜಿಬಲ್ ಕ್ರಾಸ್ ಸೆಕ್ಷನ್ ಅಂಡ್ ಪ್ಲೇಸ್ಡ್ 1 meter apart in vacuum produce and each of these conductor a force equal to 2 into 10 raised to minus 7 Newton per meter of length. ಡೆಫಿನೇಷನ್ ಅದಕ್ಕೆ ಆಂಪಿಯರ್. ಸೊ ಇದಿಷ್ಟನ್ನ ಬರೆದ್ರೆ, ಈ ಡೆಫಿನೇಷನ್ ಬೇಕಾದ್ರೆ ಇನ್ನು ಸ್ವಲ್ಪ ಸಣ್ಣ ಮಾಡ್ಕೋಬಹುದು, ಕಂಡೀಷನ್ಸ್ ಎಲ್ಲ ಕಮ್ಮಿ ಮಾಡ್ಕೊಂಡು ಇಷ್ಟು ಬರಿಬಹುದು. ಏನಂತ 5 ಮಾರ್ಕ್ಸ್ಗೆ ಅಂದ್ರೆ ನಾವು ಅಷ್ಟರೂ ಪ್ರಯತ್ನ ಮಾಡಬೇಕಲ್ಲ. ಓಕೆ. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಆಫ್ ಎ ರಿವಾಲ್ವಿಂಗ್ ಇಲೆಕ್ಟ್ರಾನ್ ಇನ್ ಹೈಡ್ರೋಜನ್. ಇದು ಅವಾಗ ಕೇಳಿದ್ದಾರೆ. ಕನ್ಸಿಡರ್ ಆನ್ ಇಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ನ್ಯೂಕ್ಲಿಯಸ್ ಇನ್ ಸರ್ಕ್ಯುಲರ್ ಆರ್ಬಿಟ್, ಸಬ್ಸ್ಟಿಟ್ಯೂಟ್ ಕರೆಂಟ್ ಐ. ಕರೆಂಟ್ ಅಂದ್ರೆ ಇಲೆಕ್ಟ್ರಾನ್ ಮೂವ್ ಆಗುತ್ತೆ ಅಂದ್ರೆ ಕರೆಂಟ್ ಇರುತ್ತೆ ಅಂತ ಒಂದು ಡಯಾಗ್ರಾಮ್ ಅನ್ನು ತೋರಿಸ್ಬೇಕು ನಾವು. ಎಲೆಕ್ಟ್ರಾನ್ ಮೂವ್ ಆಗ್ತಾ ಇದೆ, ರೇಡಿಯಸ್ ಆರ್ ಇದೆ, ಇದು ನ್ಯೂಕ್ಲಿಯಸ್. ಈ ಜಾಗದಲ್ಲಿ ನಾವು ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಕರೆಂಟ್ ಅನ್ನು ನಾವೇನಂತೀವಿ, ಚಾರ್ಜ್, ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅಂತೀವಿ, ಅಥವಾ ಚಾರ್ಜ್ ಬೈ ಟೈಮ್ ಅಂತೀವಿ. ಟೈಮ್ ಪೀರಿಯಡ್ ಅಂದ್ರೆ ಇದು ಒಂದು ರೌಂಡ್ ಹಾಕ್ಲಿಕ್ಕೆ ಎಷ್ಟು ಟೈಮ್ ತಗೊಂಡಿದೆ, ದಟ್ ಇಸ್ ಟೈಮ್ ಪೀರಿಯಡ್. ಟಿ ಇಸ್ ದ ಟೈಮ್ ಪೀರಿಯಡ್. ಲೆಟ್ ಆರ್ ಬಿ ದ ಆರ್ಬಿಟಲ್ ರೇಡಿಯಸ್ ಅಂಡ್ ವಿ ಬಿ ದ ಆರ್ಬಿಟಲ್ ಸ್ಪೀಡ್. ನೆಕ್ಸ್ಟ್ ನಮ್ಗೆ ಏನಾಗುತ್ತೆ ಅಂದ್ರೆ ಟೈಮ್ ಪೀರಿಯಡ್ ಅನ್ನ ನಾವೇನು ಮಾಡ್ತೀವಿ ಕೇಳಿದ್ರೆ 2πr, ಯಾಕಂದ್ರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ವೆಲಾಸಿಟಿ ಮಾಡಿದ್ರೆ ಟೈಮ್ ಪೀರಿಯಡ್ ಸಿಗುತ್ತೆ. ಆನ್ ಸಬ್ಸ್ಟಿಟ್ಯೂಟಿಂಗ್ ಟಿ ಇರೋ ಜಾಗದಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಐ ಇಸ್ ಈಕ್ವಲ್ ಟು ಇ ವಿ ಬೈ 2πr. ನೀವು ಕ್ಲೀನಾಗಿ ಬರ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಏನು ದೊಡ್ಡ ವಿಷಯ ಏನಿಲ್ಲ ಇದು. ಸೊ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಈಸ್ ಗಿವನ್ ಬೈ ಮ್ಯೂ ಎಲ್ ಅಂತ ತಗೊಳ್ತೀವಿ ನಾವು, ಯಾಕಂದ್ರೆ ಎನ್ ಸಿ ಆರ್ ಟಿಯಲ್ಲಿ ಅದನ್ನೇ ಸಿಂಬಲ್ ಯೂಸ್ ಮಾಡಿದ್ದಾರೆ. ಇದರ ಡೆಫಿನೇಷನ್ ಏನಂದ್ರೆ ಪ್ರಾಡಕ್ಟ್ ಆಫ್ ದ ಕರೆಂಟ್ ಅಂಡ್ ಏರಿಯಾ ಆಫ್ ದ ಕಾಯಿಲ್ ಅಂತ ಹೇಳ್ತೀವಿ, ಐ ಇಂಟು ಎ ಅಂತ. ಹಾಗಾಗಿ ಎ ಅನ್ನೋದೇನು ಕೇಳಿದ್ರೆ πr², ಯಾಕಂದ್ರೆ ಕರೆಂಟ್ ಇದೊಂದು ಲೂಪಲ್ಲಿ ಮೂವ್ ಆಗ್ತಾ ಇದೆ. ಸೊ ಆರ್ ಅನ್ನೋದು ಅದರ ರೇಡಿಯಸ್, ಆ ಒಂದು ಸರ್ಕಲಿನ ರೇಡಿಯಸ್. ದರ್ಫೋರ್ ಮ್ಯೂ ಎಲ್ ಇಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಇ ವಿ ಆರ್ ಡಿವೈಡ್ ಬೈ 2 ಆಗುತ್ತೆ. ಮಲ್ಟಿಪ್ಲೈಯಿಂಗ್ ಅಂಡ್ ಡಿವೈಡಿಂಗ್ ಆರ್ ಎಚ್ ಬೈ ಮಾಸ್ ಆಫ್ ಇಲೆಕ್ಟ್ರಾನ್ ಎಂ. ಎರಡು ಕಡೆ ನಾವು ಮಾಸ್ ಇಂದ ಮಲ್ಟಿಪ್ಲೈ ಮಾಡೋಣ. ಸೊ ಮಲ್ಟಿಪ್ಲೈ ಇಲ್ಲೂ ಮಾಡಿದ್ವಿ, ಇಲ್ಲೂ ಮಾಡಿದ್ವಿ. ನೆಕ್ಸ್ಟ್ ಏನಾಗುತ್ತೆ, ಈ ಎಮ್ ವಿ ಆರ್ ಅಂದ್ರೆ ಆಂಗ್ಯುಲರ್ ಮೊಮೆಂಟಮ್ ಅಂತ ಗೊತ್ತಾಗುತ್ತೆ. ದರ್ಫೋರ್ mu L is equal to E divided by 2m into L. According to both postulates, L is equal to N into H by 2π. ಸೆಕೆಂಡ್ ಪಾಸ್ಟುಲೇಟ್ಸ್ ಅಲ್ಲಿ ಹೇಳಿರುವಂಥದ್ದು. ಅದನ್ನಲ್ಲಿ N is equal to 1 ಡೈಪೋಲ್ ಮೂವ್ಮೆಂಟ್ ಏನಾಗುತ್ತೆ ಅಂತ ಹೇಳಬೇಕು. ದಟ್ ಈಸ್ L ಇರೋ ಜಾಗದಲ್ಲಿ 2n into H by 2π. N 1 ಆದರೆ N ಅನ್ನು ಮತ್ತೆ ಮೆನ್ಷನ್ ಮಾಡಲ್ಲ. mu L is equal to E divided by 4πm into H. This is the expression for magnetic dipole moment of a revolving electron hydrogen atom. ಸೊ ನೆಕ್ಸ್ಟ್ ಏನು ಕೇಳ್ತಾರೆ ಅಂದ್ರೆ, ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಆನ್ ಎ ರೆಕ್ಟಾಂಗ್ಯುಲರ್ ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್. ಇದೊಂದು ಕ್ವಶನ್ ಅವಾಗ ಕೇಳಿದ್ದಾರೆ. ಇಲ್ಲಿ ಡಯಾಗ್ರಾಮ್ ನೋಡಿ, ಈ ಡಯಾಗ್ರಾಮ್ ಇಲ್ಲಿ ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿದೀವಿ ನಾವು, ಟಾರ್ಕ್ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ, ಜೊತೆಗೆ ಇದನ್ನು ಹಾಕಿ, ಏನು ನಷ್ಟ ಏನಿಲ್ಲ ನಿಮ್ಗೆ. ಸೊ ದಿಸ್ ಇಸ್ ಮ್ಯಾಗ್ನೆಟಿಕ್ ಮೂವ್ಮೆಂಟಮ್, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ F1 ಅನ್ನೋಣ, ಇದನ್ನು F2 ಅಂತ ಕರೆಯೋಣ. ಸೊ ಟೋಟಲ್ ಡಿಸ್ಟೆನ್ಸ್ ಅನ್ನು ನಾವು ಎ ಅನ್ಕೊಂಡ್ರೆ ಇದನ್ನು a/2 ಡೈಪೋಲ್ ತರ ನಮಗೆ ಕಾಣಿಸುತ್ತೆ. ಕನ್ಸಿಡರ್ ರೆಕ್ಟಾಂಗ್ಯುಲರ್ ಲೂಪ್ ABCD ಕ್ಯಾರಿಂಗ್ ಎ ಕರೆಂಟ್ I placed in a uniform magnetic field B. The field exerts no force on the two arms AD and BC of the loop as they are parallel to the magnetic. The arm AB of a loop is perpendicular to magnetic field and exerts a force F1 is directed downwards.
F1 is equal to I into EB. ಇದು ಸೈಡಿನ ಲೆಂತ್ ಇದು. Similarly, CD exerts a force F2 in upward direction, that is I, once again same magnitude, IB, but direction opposite. The net force on the loop is 0. Force ಎರಡು ಸೇಮ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್, ಹಾಗಾಗಿ ಅದು ನೆಟ್ ಫೋರ್ಸ್ 0 ಆಗುತ್ತೆ. But torque on the loop due to pair of forces F1 and F2 tends to rotate the loop in anticlockwise. So magnitude of the torque is tau is equal to F1 by F2 ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂಡ್ ಫೋರ್ಸ್ ಅನ್ನು ನಾವು ಪ್ರಾಡಕ್ಟ್ ಆಗಿ ತಗೋತೀವಲ್ಲ ಹಾಗೆ. ಸೊ ಈ ವ್ಯಾಲ್ಯೂಸ್ ಅನ್ನು ಹಾಕೋಣ ನಾವು. F1 ಅಂದ್ರೆ ಏನು, F2 ಅಂದ್ರೆ ಏನು. then you will get I into AB into B. ಬಟ್ AB ಅನ್ನೋದು ಏರಿಯಾ ಆಫ್ ದ ಲೂಪ್, ಲೆಂತ್ ಇಂಟು ಸೈಡ್ ಅಂತ ರೆಕ್ಟಾಂಗ್ಯುಲರ್ ಲೂಪ್ ಅನ್ನು ತಗೊಂಡಿದ್ವಿ. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇಸ್ M is equal to I into A. ಸೊ ಇಷ್ಟನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ tau is equal to MB ಅಂತ ಸಿಗುತ್ತೆ. And theta is the angle between the field and the normal to the coil, then tau is equal to MB sin theta. ಮ್ಯಾಗ್ನಿಟ್ಯೂಡ್ ಅಲ್ಲಿ ನಾವು ಇರ್ತೀವಿ. therefore in ವೆಕ್ಟರ್ ಫಾರ್ಮ್ ಅಲ್ಲಿ ಹೇಳೋದಾದ್ರೆ ಮ್ಯಾಗ್ನೆಟಿಕ್ ಮೂಮೆಂಟು ವೆಕ್ಟರ್, ಮ್ಯಾಗ್ನೆಟಿಕ್ ಫೀಲ್ಡು ವೆಕ್ಟರ್. ಹಾಗಾಗಿ tau is equal to M ಕ್ರಾಸ್ B ಅಂತ ಬರೀತೀವಿ. ಇಲ್ಲಿಗೆ ಇದು ಕಂಪ್ಲೀಟ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡ್ದಂಗೆ 5 ಮಾರ್ಕ್ಸ್ಗೆ ಪೂರ್ತಿಯಾಗಿ ಬರ್ದಂಗೆ ಆಗುತ್ತೆ. ಸೊ ಇಲ್ಲಿಗೆ ಈ ಪಾರ್ಟ್ ಅನ್ನು ಕಂಪ್ಲೀಟ್ ಮಾಡೋಣ. ಸೊ ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ನ ಡೆರಿವೇಷನ್ ಅನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.